ಯುಎಸ್ ಸರ್ಕಾರ ದಿಢೀರ್ ಸ್ಥಗಿತ, ಸಿಬ್ಬಂದಿ ಇಲ್ಲದೆ ಶಿಕ್ಷಣ ಇಲಾಖೆ ತತ್ತರ. ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶಂಕರ್ನ ಹೆತ್ತೂರ್. ಅಮೆರಿಕದ ಸರ್ಕಾರಿ ಇಲಾಖೆಗಳು ಸೇವೆಗಳು ತಾತ್ಕಾಲಿಕವಾಗಿ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿವೆ. ಅಮೆರಿಕದಲ್ಲೂ ದಸರಾ ಸಂಭ್ರಮ ನಡೀತಿದೆಯಾ? ಆಯುಧ ಪೂಜೆ, ವಿಜಯದಶಮಿ ಅಂತ ಅಲ್ಲೂ ಸರ್ಕಾರಿ ರಜೆಯನ್ನು ಕೊಟ್ಟಿದ್ದಾರ? ಖಂಡಿತ ಇಲ್ಲ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ಸರ್ಕಾರಿ ಉದ್ಯೋಗಿಗಳ ಕಡಿತ ಆಗ್ತಾ ಇದೆ. ಸರ್ಕಾರಿ ಇಲಾಖೆಗಳ ಕಾರ್ಯಾಚರಣೆಗೆ ಅನುದಾನ ಸಿಗ್ತಿಲ್ಲ. ಇಂಥ ಎಲ್ಲಾ ಕಾರಣಗಳಿಂದ ಅಮೆರಿಕ ಸರ್ಕಾರವು ಶಟ್ ಡೌನ್ ಆಗಿದೆ. ಇದರಿಂದಾಗಿ ಅಮೆರಿಕದಲ್ಲಿರೋ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಸರ್ಕಾರದಿಂದ ಸಿಗುವ ಅನುದಾನಗಳ ಕಥೆ ಏನು? ಅಮೆರಿಕದ ಕಾನ್ಸುಲೇಟ್ ಕೇಂದ್ರ ಅಥವಾ ಎಂಬೆಸಿಯಲ್ಲಿ ಶೆಡ್ಯೂಲ್ ಆಗಿದ್ದ ವೀಸಾ ಸಂದರ್ಶನ ನಡೆಯುತ್ತಾ? ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ. ಅಮೆರಿಕದ ಇಡೀ ಶಿಕ್ಷಣ ಇಲಾಖೆಯನ್ನ ಮುಚ್ಚಿ ಹಾಕಲು ಡೊನಾಲ್ಡ್ ಟ್ರಂಪ್ ಈ ಹಿಂದೆಯೇ ಹಲವು ಕ್ರಮಗಳನ್ನ ಕೈಗೊಂಡಿದ್ದರು. ಸಾವಿರಾರು ಉದ್ಯೋಗಿಗಳನ್ನ ಕೆಲಸದಿಂದ ವಜಾಗೊಳಿಸಿದರು. ಇಲಾಖೆಯ ಕಾರ್ಯಾಚರಣೆಯ ವ್ಯಾಪ್ತಿ ಮತ್ತು ಅಧಿಕಾರಕ್ಕೆ ಕಡಿವಾಣ ಹಾಕಿದ್ರು. ಇದು ಶಿಕ್ಷಣ ಇಲಾಖೆಯ ಕತೆ ಮಾತ್ರ ಅಲ್ಲ. ಸರ್ಕಾರದ ಖರ್ಚು ವೆಚ್ಚಗಳನ್ನ ಕಡಿಮೆ ಮಾಡಿ ಅಮೆರಿಕ ಜನರ ಮೇಲೆ ತೆರಿಗೆ ಹಣವನ್ನ ಉಳಿತಾಯ ಮಾಡುವುದು, ಹಾಗೆ ಕೋಟ್ಯಾಂತರ ಡಾಲರ್ಗಳ ಸಾಲದಿಂದ ದೇಶವನ್ನ ಹೊರತರುವುದು. ಆದರೆ ಅದರಿಂದಾಗಿ ಸರ್ಕಾರಿ ಕೆಲಸಗಳಲ್ಲಿದ್ದ ಸಾವಿರಾರು ಜನರು ಉದ್ಯೋಗ ಕಳೆದುಕೊಂಡು ಬೀದಿಗೆ ಬಿದ್ದಂತಾಗಿದೆ. ಅಷ್ಟೇ ಅಲ್ಲದೆ ಜನಸಾಮಾನ್ಯರಿಗೆ ಸರ್ಕಾರಿ ಸೇವೆಗಳಲ್ಲಿ ಏರುಪೇರಾಗ್ತಾ ಇದೆ. ಹಾಗೆ ವಿದೇಶಗಳಿಂದ ಅಮೆರಿಕದಲ್ಲಿ ವಿದ್ಯಾಭ್ಯಾಸಕ್ಕೆ ಬಂದ ವಿದ್ಯಾರ್ಥಿಗಳು ಅಮೆರಿಕದ ಪ್ರಯಾಣಕ್ಕಾಗಿ ವೀಸಾಗೆ ಕಾಯುತ್ತಿರುವವರ ಮೇಲೆ ಈಗಿನ ಬೆಳವಣಿಗೆಯು ಪರಿಣಾಮ ಬೀರುತ್ತಿದೆ. ಸರ್ಕಾರವು ಸ್ಥಗಿತ ಆಗಿರೋದರ ಪ್ರಭಾವ ಅಮೆರಿಕದ ಶಿಕ್ಷಣ ಇಲಾಖೆಯ ಮೇಲೆ ದೊಡ್ಡ ಮಟ್ಟದಲ್ಲಿ ಆಗಿದೆ. 87% ಸಿಬ್ಬಂದಿಯನ್ನ ತಾತ್ಕಾಲಿಕವಾಗಿ ಕೆಲಸದಿಂದ ವಜಾಗೊಳಿಸಲಾಗಿದೆ. ಹಿಂದಿನ ಕಡಿತಗಳಿಂದ ಈಗಾಗಲೇ ಸಂಕಷ್ಟದಲ್ಲಿದ್ದ ಇಲಾಖೆಯು ಈಗ ದೊಡ್ಡ ಅಡಚಣೆಯನ್ನ ಎದುರಿಸುತ್ತಿದೆ. ಈ ಹಿಂದೆ 4100 ಉದ್ಯೋಗಿಗಳನ್ನ ಹೊಂದಿದ್ದ ಇಲಾಖೆಯು ಕೇವಲ 2500 ಸಿಬ್ಬಂದಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ಇದರಿಂದಾಗಿ ಇಲಾಖೆಯ ಮೇಲೆ ಮತ್ತಷ್ಟು ಒತ್ತಡ ಉಂಟಾಗಿದೆ. ಈ ಸ್ಥಗಿತದ ನಡುವೆಯೂ ಕೆಲವು ಪ್ರಮುಖ ಕಾರ್ಯಾಚರಣೆಗಳು ಮುಂದುವರಿಯಲಿವೆ ಎಂದು ಶಿಕ್ಷಣ ಇಲಾಖೆಯು ಹೇಳಿದೆ. ಸರ್ಕಾರದಿಂದ ಬರುವ ವಿದ್ಯಾರ್ಥಿ ವೇತನ ಮತ್ತು ಸಾಲಗಳ ವಿತರಣೆಯು ಮುಂದುವರಿಯುತ್ತದೆ. ಹಾಗೆ ವಿದ್ಯಾರ್ಥಿಗಳು ತಮ್ಮ ಸಾಲದ ಕಂತುಗಳನ್ನ ಪಾವತಿಸುವುದನ್ನ ಮುಂದುವರಿಸಬೇಕಾಗುತ್ತದೆ. ಆದರೆ ನಾಗರಿಕ ಹಕ್ಕುಗಳ ದೂರುಗಳ ತನಿಖೆಗಳು ಸ್ಥಗಿತಗೊಳ್ಳಲಿವೆ. ಜೊತೆಗೆ ಹೊಸದಾಗಿ ಸರ್ಕಾರದ ಅನುದಾನಗಳ ವಿತರಣೆಯು ಬಂದ್ ಆಗಲಿದೆ. ಇಲಾಖೆಯ ಸುಮಾರು 87% ಸಿಬ್ಬಂದಿಯನ್ನ ಕೆಲಸದಿಂದ ತೆಗೆದುಹಾಕಿರುವುದು ಸರಳ ವಿಚಾರವಲ್ಲ. ಶೈಕ್ಷಣಿಕ ವ್ಯವಸ್ಥೆ, ಯೋಜನೆಗಳ ಅನುಷ್ಠಾನ, ಒಂದು ಸಣ್ಣ ದಾಖಲೆಯ ಅಪ್ಡೇಟ್ನ ಮೇಲೂ ಇದು ದೊಡ್ಡ ಪರಿಣಾಮ ಬೀರಲಿದೆ. ಪಾಸ್ಪೋರ್ಟ್ ವೀಸಾ ಸೇವೆಯ ಕಥೆ ಏನು? ಭಾರತೀಯರ ವೀಸಾ ಅರ್ಜಿಗಳಿಗೆ ಮತ್ತೊಂದು ತಡೆ. ತುರ್ತು ಸೇವೆಗಳು, ರಾಷ್ಟ್ರೀಯ ಭದ್ರತೆಯ ವಿಚಾರಗಳು, ಅಧ್ಯಕ್ಷರ ಕಾರ್ಯಪಡೆಯನ್ನ ಬಿಟ್ಟರೆ ಉಳಿದ ಬಹುತೇಕ ಎಲ್ಲಾ ಇಲಾಖೆಗಳ ಮೇಲೂ ಸರ್ಕಾರ ಸ್ಥಗಿತಗೊಳಿಸುವುದರ ಪರಿಣಾಮ ಬೀರುತ್ತಿದೆ. ಅನುದಾನ ಹಂಚಿಕೆ, ಯೋಜನೆಗಳ ಅನುಷ್ಠಾನ ಮತ್ತು ಮುಂದುವರಿಸುವ ಬಗ್ಗೆ ಡೆಮಾಕ್ರಾಟ್ ಮತ್ತು ರಿಪಬ್ಲಿಕನ್ ನಾಯಕರ ನಡುವಿನ ಒಮ್ಮತ ಏರ್ಪಟ್ಟಿಲ್ಲ. ನಿರ್ದಿಷ್ಟ ಅವಧಿಯಲ್ಲಿ ಎರಡೂ ಪಕ್ಷಗಳ ನಾಯಕರು ಪೂರ್ಣ ಬೆಂಬಲವು ಟ್ರಂಪ್ ಆಡಳಿತದ ಕೆಲಸಗಳಿಗೆ ಸಿಗದೆ ಇಂತಹ ಸ್ಥಿತಿಯು ಏರ್ಪಟ್ಟಿದೆ. ಅನಿವಾರ್ಯವಾಗಿ ಮಧ್ಯರಾತ್ರಿಯಿಂದಲೇ ಸರ್ಕಾರದ ಸೇವೆಗಳು ಬಂದ್ ಆಗಿವೆ. ಟ್ರಂಪ್ ಅತಿ ಹೆಚ್ಚು ಟೀಕೆಗಳಿಗೆ ಗುರಿ ಮಾಡಿರುವ ಶಿಕ್ಷಣ ಇಲಾಖೆ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಇಲಾಖೆಗಳು ಈಗ ಇನ್ನಷ್ಟು ಒತ್ತಡಕ್ಕೆ ಒಳಗಾಗಿವೆ. ಈಗಿನ ಪರಿಸ್ಥಿತಿಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೀಸಾ ಸೇವೆಗಳ ಮೇಲೂ ಪರಿಣಾಮ ಬೀರಿದೆ. ಭಾರತದಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿಯು ತುರ್ತು ಸುರಕ್ಷತೆ ಮತ್ತು ಭದ್ರತಾ ಮಾಹಿತಿಯನ್ನು ಹೊರತುಪಡಿಸಿ ತಮ್ಮ ಸಾಮಾಜಿಕ ಮಾಧ್ಯಮಗಳಲ್ಲಿ ಖಾತೆಗಳಲ್ಲಿ ನಿರ್ಮಿತವಾಗಿ ಅಪ್ಡೇಟ್ಗಳು ಸಿಗೋದಿಲ್ಲ ಎಂದು ಪೋಸ್ಟ್ ಮಾಡಿವೆ. ಅಂದ್ರೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡುವುದು ಹಾಗೂ ಮಾಹಿತಿಯನ್ನು ಹಂಚುವುದು, ಅಪ್ಡೇಟ್ ಮಾಡುವುದನ್ನ ಅಮೆರಿಕ ಎಂಬೆಸಿ ಮತ್ತು ಕಾನ್ಸುಲೇಟ್ ಕೇಂದ್ರಗಳಿಗೆ ಸಿಬ್ಬಂದಿಯ ಕೊರತೆ ಎದುರಾಗಿರುವುದು ಇದರಿಂದ ಸ್ಪಷ್ಟವಾಗುತ್ತಿದೆ. ಆದರೆ ಈಗಲೇ ಅಪಾಯಿಂಟ್ಮೆಂಟ್ ನಿಗದಿಯಾಗಿರುವ ಪಾಸ್ಪೋರ್ಟ್ ಮತ್ತು ವೀಸಾಗಳಿಗೆ ಸೇವೆಯು ಮುಂದುವರಿಯಲಿದೆ. ಪರಿಸ್ಥಿತಿಗೆ ಅನುಗುಣವಾಗಿ ಕಾರ್ಯಾಚರಣೆ ನಡೆಸುವುದಾಗಿ ತಿಳಿಸಿದೆ. ಅಂದ್ರೆ ಭಾರತ ಸೇರಿದಂತೆ ವಿದೇಶಗಳಲ್ಲಿರುವ ರಾಯಭಾರ ಕಚೇರಿಗಳಲ್ಲಿ ಸ್ಥಳೀಯ ಸಿಬ್ಬಂದಿ, ಅಮೆರಿಕದ ಸಿಬ್ಬಂದಿಯ ಲಭ್ಯತೆಯ ಆಧಾರದ ಮೇಲೆ ಎಲ್ಲವೂ ಅವಲಂಬಿಸಿರುತ್ತೆ. ಈಗಾಗಲೇ ಭಾರತದ ಕಾನ್ಸುಲೇಟ್ ಕೇಂದ್ರಗಳಲ್ಲಿ ವೀಸಾ ಸಂದರ್ಶನಕ್ಕೆ ಹಾಗೂ ಪರಿಶೀಲನೆಗಳಿಗೆ 3.5-4 ತಿಂಗಳು ಕಾಯಬೇಕಾದ ಅನಿವಾರ್ಯತೆ ಇದೆ. ಈಗ ವೀಸಾ ಅರ್ಜಿಗಳ ಪರಿಶೀಲನೆಗಳಿಗೆ ಸಿಬ್ಬಂದಿ ಕೊರತೆ ಉಂಟಾದ್ರೆ ಅರ್ಜಿದಾರರಿಗೆ ಕಾಯಬೇಕಾದ ಅವಧಿಯು
ಇನ್ನಷ್ಟು ತಿಂಗಳು ಮುಂದಕ್ಕೆ ಹೋಗಲಿದೆ. ಇದು ಭಾರತದಿಂದ ಅಮೆರಿಕಕ್ಕೆ ಪ್ರಯಾಣಿಸಲು ಪ್ಲಾನ್ ಮಾಡಿಕೊಂಡಿರುವ ವಿದ್ಯಾರ್ಥಿಗಳು, ಪ್ರವಾಸಿಗರು ಹಾಗೂ ಉದ್ಯಮಿಗಳು, ಉದ್ಯೋಗಿಗಳಿಗೂ ತೊಂದರೆ ಉಂಟು ಮಾಡಲಿದೆ. ತುರ್ತಾಗಿ ವೀಸಾ ಮತ್ತು ಪಾಸ್ಪೋರ್ಟ್ ಸಂಬಂಧಿಸಿದ ಸೇವೆ ಸಿಗೋದು ಬಹುತೇಕ ಅನುಮಾನ. ಸುಮಾರು 99 ಲಕ್ಷ ವಿದ್ಯಾರ್ಥಿಗಳು ಪಡೆಯುವ ಸರ್ಕಾರದ ನೆರವು ಸಾಲಗಳು ಮುಂದುವರಿಯಲಿವೆ. ಆದರೆ ಸರ್ಕಾರದ ವಿದ್ಯಾರ್ಥಿ ನೆರವು ಕಚೇರಿಯ 747 ಉದ್ಯೋಗಿಗಳ ಪೈಕಿ 637 ಜನರನ್ನ ತಾತ್ಕಾಲಿಕವಾಗಿ ತೆಗೆದು ಹಾಕಿರೋದ್ರಿಂದ ಕೆಲವು ಸಮಸ್ಯೆಗಳು ಎದುರಾಗಬಹುದು. ಹಾಗೆ ಶಾಲೆಗಳಿಗೆ ವಿತರಿಸುವ ಸರ್ಕಾರದ ಅನುದಾನದ ಮೇಲೂ ಪರಿಣಾಮ ಬೀರಲಿದೆ. ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಾಗಿನಿಂದಲೂ ಶಿಕ್ಷಣ ಇಲಾಖೆಯನ್ನ ಮುಚ್ಚುವಂತೆ ಕರೆ ಕೊಡುತ್ತಿದ್ದರು. ಒಟ್ಟಾರೆ ಈಗಿನ ಸ್ಥಿತಿಯು ಶಿಕ್ಷಣ ವ್ಯವಸ್ಥೆಯ ಮೇಲೆ ದೀರ್ಘಕಾಲೀನ ಪರಿಣಾಮ ಬೀರುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಶಿಕ್ಷಣ ಸಂಸ್ಥೆಗಳು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸವಾಲುಗಳನ್ನು ಎದುರಿಸಬೇಕಾಗುತ್ತೆ. ಹಾಗೆ ಅಮೆರಿಕದ ವೀಸಾಗಾಗಿ ಕಾಯುತ್ತಿರುವವರು ಕೂಡ ಪ್ಲಾನ್ ಬಿ ಅನ್ನ ರೆಡಿ ಮಾಡಿ ಇಟ್ಟುಕೊಳ್ಳುವುದು ಉತ್ತಮ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.